ಗದ್ದೆಮನೆ ಚಾರಿಟಬಲ್ ಟ್ರಸ್ಟ್ ಹಾಗೂ ಶೃಂಗೇರಿ ಕ್ಷೇತ್ರದಾದ್ಯಂತ ರೈತ ಒಕ್ಕೂಟ ಇವೆರಡೂ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಒಂದು ಇವತ್ತು ಶೈಕ್ಷಣಿಕವಾಗಿ ಮುಂದೆ ಬಂದರೆ ಮಕ್ಕಳು ಬಹುಶಃ ಮುಂದಿನ ಸುದೃಢ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಸಾಂಕೇತಿಕವಾಗಿ ಪ್ರಾರಂಭಗೊಂಡಿದೆ. ಅದರ ಜೊತೆಗೆ ರೈತ ಒಕ್ಕೂಟದಿಂದ ಹಲವಾರು ಜನಪರ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ನಾವು ಈಗಾಗಲೇ ಪ್ರಾರಂಭ ಮಾಡಿರತಕ್ಕಂಥ ಡಯಾಲಿಸಿಸ್ ರೋಗಿಗಳಿಗೆ, ಬಡ ಡಯಾಲಿಸಿಸ್ ರೋಗಿಗಳಿಗೆ ಏನು ಒಂದು ಡಯಾಲಿಸಿಸ್ಗೆ ಸುಮಾರು 1,000 ರೂಪಾಯಿವರೆಗೆ ಖರ್ಚಾಗ್ತಿತ್ತು, ಅದರ ಅರ್ಧ ಹಣವನ್ನು ಗದ್ದೆಮನೆ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಕೊಪ್ಪ ಶೃಂಗೇರಿ NR ಪುರದಲ್ಲಿ ನಡೀತಕ್ಕಂಥ ಡಯಾಲಿಸಿಸಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಆನೆ ತುಳಿತಕ್ಕೆ ಒಳಗಾದಂಥ ಸುಮಾರು 8 ಜನರಿಗೆ ಗದ್ದೆಮನೆ ಚಾರಿಟಬಲ್ ಟ್ರಸ್ಟ್ ಹಾಗೂ ರೈತ ಒಕ್ಕೂಟದಿಂದ ಒಂದಷ್ಟು ಪರಿಹಾರವನ್ನು ಅವರ ಕುಟುಂಬಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಹಲವಾರು ಶೈಕ್ಷಣಿಕವಾಗಿ ಹಿಂದುಳಿದಂತಹ ಬಡ ಕುಟುಂಬಗಳಿಗೆ ಅವರ ಶಾಲಾ ಫೀಸ್ಗಳಿರ್ಬೋದು ಅಥವಾ ಅವರಿಗೆ ಬೇರೆ ರೀತಿಯ ಸಹಕಾರಗಳನ್ನು ಕೊಟ್ಟಿದ್ದಿರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಈ ಜನಪರವಾದಂಥ ಯೋಚನೆ ಇಟ್ಕೊಂಡು ಈ ಟ್ರಸ್ಟ್ ಕಾರ್ಯ ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತೃತವಾಗಿ ಈ ಕಾರ್ಯವನ್ನು ಹಮ್ಮಿಕೊಳ್ಬೇಕು. ಇನ್ನೂ ಬೇರೆ ಬೇರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನ ತಲುಪುವಂಥ ಕಾರ್ಯಕ್ರಮಗಳನ್ನ ಇನ್ನಷ್ಟು ಜನರನ್ನು ಸೇರಿಸ್ಕೊಂಡು ಮಾಡಬೇಕು ಅನ್ನೋದು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.